ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಬಕಾರಿ ಇಲಾಖೆಯ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಆಗ್ರಹಿಸಿ ನಿನ್ನೆ ತಡರಾತ್ರಿಯಿಂದ ಅಹೋರಾತ್ರಿ ಧರಣಿಯನ್ನು JDS ಮತ್ತೆ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆ ಒಂದು ವಾಕಿಂಗ್ ಅನ್ನು ಶುರು ಕೂಡ ಮಾಡಿದ್ದಾರೆ. ಬನ್ನಿ, ನಮ್ಮ ಜೊತೆ JDSನ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಇದ್ದಾರೆ, ಮಾತಾಡ್ಸ್ತಾವನ. ಸರ್, ತಾವು ರಾತ್ರಿ ಇಡೀ ಅಹೋರಾತ್ರಿ ಧರಣಿ ಮಾಡಿದ್ರಿ. ಇವತ್ತು ಸರ್ಕಾರ ತಿಮ್ಮಾಪುರ್ ಅವರ ರಾಜೀನಾಮೆ ಪಡೆಯುತ್ತೆ ಸರ್? ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ತಗೊಂಡು ಇರ್ತಕ್ಕಂಥ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ರಾಜ್ಯದ ಬೊಕ್ಕಸದ ಬಗ್ಗೆ ಚಿಂತನೆ ಇಟ್ಕೊಂಡು ಅವರು ಇದರ ಬಗ್ಗೆ ಸ್ಪಷ್ಟವಾದ ಒಂದು ನಿರ್ಧಾರವನ್ನು ತಗೋಬೇಕು ಅಂತ ನಾನು ಅವ್ರನ್ನ ಆಗ್ರಹಿಸ್ತೇನೆ. ಜೊತೆಯಲ್ಲಿ ಯಾರೇ ಮಂತ್ರಿಗಳಾಗಲಿ ಅವರು ಇಲಾಖೆನಲ್ಲಿ ಸಮರ್ಥವಾಗಿ ನಿಭಾಯಿಸಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿ ಅಲ್ಲಿ ಉತ್ತಮ ರೀತಿಯಲ್ಲಿ ಆ ಇಲಾಖೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಆದರೆ ಅಲ್ಲಿ ಎಷ್ಟು ಇದಿದೆ, ಅದರಲ್ಲಿ ಲೂಟಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಏನು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಇರ್ಬೋದು, ಅಲ್ಲಿ ಒಂದೊಂದು ಲೈಸೆನ್ಸ್ ಕೊಡಲಿಕ್ಕೆ ಇವರು ಹಣವನ್ನು ಎಷ್ಟು ಅಂತ ನಿಗದಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲದನ್ನು ನಾವು ಖಂಡಿಸಿ ಜೊತೆಯಲ್ಲಿ ಆ ಒಂದು ಅಸೋಸಿಯೇಷನ್ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಕೂಡ ಅದಕ್ಕೆ ಮನ್ನಣೆ ಸಿಕ್ಕಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ವರಿಷ್ಠರನ್ನೇ ಭೇಟಿ ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಒಂದು ನೋವಿನ ಸಂಗತಿ. ಇದು ಇಡೀ ಪ್ರಪಂಚ ನೋಡ್ತಾ ಇರುತ್ತೆ. ಈ ರೀತಿಯಲ್ಲಿ ಕರ್ನಾಟಕದಲ್ಲಿ ಲಂಚ ತಾಂಡವಾಡ್ತಾ ಇದೆಯಾ ಅಂತಕ್ಕಂಥ ಚಿಂತನೆ ಇವತ್ತೆಲ್ಲರಲ್ಲೂ ಕೂಡ ಬರೋ ಮಟ್ಟಕ್ಕೆ ತರ್ತಾ ಇದ್ದಾರೆ. ಇದೊಂದು ಸಿಲಿಕಾನ್ ಸಿಟಿ ಅಂತ ನಾವೇನು ಎಲ್ಲ ಕಡೆ ಬಿಂಬಿತ ಆಗಿದೆ, ಬೆಳೀತಕ್ಕಂಥ ಒಂದು ನಗರ ಇದು ನಮ್ಮ ರಾಜ್ಯ. ಅದನ್ನು ಇವರೆಲ್ಲರೂ ಕೂಡ ಕೂಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು ಅಂತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಸರ್, ಸಚಿವರು ಹೇಳ್ತಾರೆ ಆಡಿಯೋಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವರು ಅಧಿಕಾರಿಗಳಿದೆ, ಅವ್ರ ಮೇಲೆ ಕ್ರಮ ಆಗಿದೆ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋ ಮಾತನ್ನ ಸದನದಲ್ಲಿ ಹೇಳಿರುವಂಥದ್ದು. ಸಚಿವರು ಹಣ ಯಾಕೆ ಪಡಿದಲ್ಲ, ಅಧಿಕಾರಿಗಳು ಹಣ ಯಾಕೆ ಪಡಿತಾರೆ? ಯಾರ ಹೆಸರು ಹೇಳ್ಕೊಂಡು ಪಡಿತಾ ಇದ್ದಾರೆ ಅಧಿಕಾರಿಗಳು? ಇವ್ರು ಏನಾಗಿದೆ, ನಮ್ಮ ಮಂತ್ರಿಗಳಿಗೆ ನಾವೆಲ್ಲ ಕೊಡಬೇಕು ಅಂತಕ್ಕಂಥದ್ದು ಅವರು ಸ್ಪಷ್ಟವಾಗಿ ಹೇಳಿರೋದು ಯಾಕೆ? ನೀವೆಲ್ಲರೂ ಕೂಡ ಇದು ಟಾರ್ಗೆಟ್ ಫಿಕ್ಸ್ ಮಾಡಿರೋದ್ರಿಂದ ಅವ್ರು ಹೇಳಿರ್ಬೋದು ಅಂತ ನಮ್ಮ ಭಾವನೆ. ಅದರಿಂದ ನೀವು ಖಂಡಿತ ಇದರಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಆದ್ದರಿಂದ ದಯಮಾಡಿ ನೀವು ಇದ್ರ ಬಗ್ಗೆ ನಿಮಗೆ ನೈತಿಕತೆ ಇಲ್ಲ ಅಲ್ಲಿ ಆ ಇಲಾಖೆನ ನಿಭಾಯಿಸಲಿಕ್ಕೆ, ಖಂಡಿತ ನೀವು ದೂರ ಸರಿದು ಉತ್ತಮ ರೀತಿಯ ಒಂದು ಬೇರೆ ಯಾರನ್ನಾರು ಕೂಡ ನೇಮಿಸಬೇಕು ಅಂತ ನಾವು ಮುಖ್ಯಮಂತ್ರಿನ ಒತ್ತಾಯ ಮಾಡ್ತೇವೆ. ಸದನದಲ್ಲಿ ಹೋರಾಟವನ್ನು ಮುಂದುವರಿಸ್ತಾರೆ ಸರ್ ಇವತ್ತು ಕೂಡ? ಖಂಡಿತ ಇವತ್ತು ಕೂಡ ಸದನದಲ್ಲಿ ಹೋರಾಟವನ್ನು ಮುಂದುವರಿಸ್ತೇವೆ. ಖಂಡಿತ ಇದನ್ನು ತಾರಕ ಹಂತಕ್ಕೆ ತಗೊಂಡೋಗಿ ಇಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನು ಸರಿಪಡಿಸೋವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಇವಿಷ್ಟು ಏನು ಸುರೇಶ್ ಬಾಬು ಅವರ ಮಾತಾಗಿರುವಂಥದ್ದು. ಏನು ಹೋರಾಟವನ್ನು ನಾವು ಮುಂದುವರಿಸ್ತೇವೆ, ಜೊತೆಗೆ ರಾಜೀನಾಮೆ ಪಡೆಯೋರಿಗೂ ಕೂಡ ನಾವು ಸದನದಲ್ಲಿ ಹೋರಾಟವನ್ನು ನಡೆಸ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.